ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿಯಲ್ ಮಾಹಿತಿ. ಫ್ರೆಂಡ್ಸ್, ಈಗಾಗಲೇ ನಾವು ರಿಲೇ ಗ್ರೂಪ್ ಡಿ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೀವ್ರಿ. ಸೊ ನೀವೊಂದು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಬೇಕು ಮತ್ತು ಏಜ್ ಲಿಮಿಟ್ ಎಷ್ಟು ಇರಬೇಕು. ಆಮೇಲೆ ಇನ್ನೊಂದು ಅಪ್ಡೇಟ್ ಕೊಟ್ಟಾರ, ಏನಪ್ಪ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಕ್ವಾಲಿಫಿಕೇಶನ್ ಬರೀ 10th ಆದ್ರೆ ಸಾಕು. ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರೀವಿಯಸ್ ನೋಟಿಫಿಕೇಶನ್ ನೋಡಿದ್ರಲ್ಲ, ಅಲ್ಲಿ ಕೇಸ್ ಆಗಿತ್ತು. ಓಕೆ, ಬರೀ ಐ ಟಿ ಆದವ್ರು ಮಾತ್ರ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತೇಳಿ ಕೇಸ್ ಆಗಿತ್ತು. ಮತ್ತು ಕೇಸ್ ರಿಸಾಲ್ವ್ ಆಗಿ ಸೊ SSLC ಮಿನಿಮಮ್ ಕ್ವಾಲಿಫಿಕೇಶನ್ ಗ್ರೂಪ್ ಡಿ ಅಂತ ಹೇಳಿ ಮಾಡಿ ಅದನ್ನ ಪ್ರೊಸೀಡ್ ಮಾಡ್ರಿ. ಇನ್ನು ರನ್ನಿಂಗ್ ಐತೆ ಅದು. ಓಕೆ, ಈಗ ಪ್ರೆಸೆಂಟ್ ನೋಟಿಫಿಕೇಶನ್ ಕೂಡ ITI ಕಂಪಲ್ಸರಿ ಮಾಡಲೇಬೇಕು ಅನ್ನೋದೇನು ಅವಶ್ಯಕತೆ ಏನಿಲ್ಲ. ಓಕೆ, ಇಲ್ಲಿ ಕ್ವಾಲಿಫಿಕೇಶನ್ ಮಿನಿಮಮ್ 10th ಆದ್ರೆ ಸಾಕು. ಸೊ ITI ಸ್ಟೂಡೆಂಟ್ಸ್ಗಳು ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ, ನೀವು ಸೆಲೆಕ್ಷನ್ ಆದಮೇಲೆ ಡಿಪಾರ್ಟ್ಮೆಂಟ್ ಒಳಗೆ ನಿಮ್ಗೆ ಅವಕಾಶಗಳು ಜಾಸ್ತಿ ಸಿಗ್ತಾವೆ ಅಷ್ಟೇ. ಓಕೆ, ಸೊ ಬರೀ ITI ಕಂಪಲ್ಸರಿ ಮಾಡಲೇಬೇಕು ಅನ್ನೋದೇನ ರೂಲ್ ಇಲ್ಲ. ಓಕೆ, ಮಿನಿಮಮ್ ಕ್ವಾಲಿಫಿಕೇಶನ್ 10th ಆದ್ರೆ ಸಾಕು. ಓಕೆ, ನೆಕ್ಸ್ಟ್ ಏಜ್ ಲಿಮಿಟ್ ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 33 ಇರಬೇಕು. ಓಕೆ, ಸೊ SC ಅವರಿಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರ್ತೈತಿ. ಆಮೇಲೆ OBC ಅವರಿಗೆ 3 ವರ್ಷ ಇರ್ತೈತಿ. ಓಕೆ, ಸೊ ಟೋಟಲ್ ಆಗಿ SC ಅವರ 38 ವರ್ಷ ಇದ್ರೂ ನಡೀತೈತಿ ಮತ್ತು OBC ಅವರಿಗೆ 36 ವರ್ಷ ಇದ್ರೂ ನಡೀತೈತಿ. ಓಕೆ, ಇನ್ ಜನರಲ್ ಕ್ಯಾಟಗರಿ ಏನಪ್ಪ 18ರಿಂದ 33 ವರ್ಷ ನಿಮ್ಗೆ ಇರಬೇಕು. ಸೊ ಇದು ಏಜ್ ಲಿಮಿಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಕೊಟ್ಟಾರ. ಓಕೆ, ಏನು ಕೊಟ್ಟಾರಪ್ಪ ಅಂತಂದ್ರೆ ಕಂಪಲ್ಸರಿ ಇಂಗ್ಲೀಷ್ನಾಗ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಏನಿರ್ಬೇಕು ರೀ, ಕಂಪಲ್ಸರಿ ಇಂಗ್ಲೀಷ್ನಾಗ ಇರಬೇಕು. ಭಾಳಷ್ಟು ಮಂದಿ ಕೇಳ್ತಾರೆ, ಸರ್ ಸೆಂಟ್ರಲ್ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಸ್ಟೇಟ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳಿ. ಸೊ ಆ ಥರದ್ದು ಏನೂ ಇಲ್ಲ. ನಿಮ್ಮ ಊರಾಗ ತಹಶೀಲ್ದಾರ್ ಆಫೀಸ್ ಒಳಗೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಮಾಡ್ಕೊಂಡ್ರೆ ಸಾಕು. ಓಕೆ, SC ST ಏನಪ್ಪ ಅಂತಂದ್ರೆ ಲೈಫ್ ಲಾಂಗ್ ಇರೋದು ಕಾಸ್ಟ್ ಸರ್ಟಿಫಿಕೇಟ್ ಒಂದ್ಸತಿ ತೆಗೆದ್ರೆ ಸಾಕು. ಬಟ್ OBC ಒಳಗೆ 1 ವರ್ಷದ ಒಳಗಾಗಿ ಇರಬೇಕು. ಓಕೆ, ಇಲ್ಲಿ ಸ್ವಲ್ಪ ಚೇಂಜಸ್ ಏನಪ್ಪ ಅಂತಂದ್ರೆ SC ST ಅವರಿಗೆ ಲೈಫ್ ಲಾಂಗ್ ಇರೋದು ಕಾಸ್ಟ್ ಸರ್ಟಿಫಿಕೇಟ್. ಓಕೆ, ಅವ್ರು ಇಂಗ್ಲೀಷ್ನಾಗ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿದ್ರೆ ಸಾಕು. ಓಕೆ, ಆದ್ರೆ OBC ಅವ್ರಿಗೆ ಏನು ಅಪ್ಡೇಟ್ಪ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ 1 ವರ್ಷದ ಒಳಗಾಗಿ ಇರಬೇಕು. 1 ವರ್ಷದ ಮೇಲಿತ್ತಂದ್ರೆ ಆ ಸರ್ಟಿಫಿಕೇಟ್ ರಿಜೆಕ್ಟ್ ಆಕೈತಿ, ಅಂದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಕೈತಿ. ಸೊ ಹಾಗಾಗಿ OBC ಅವ್ರ ಕಾಸ್ಟ್ ಸರ್ಟಿಫಿಕೇಟ್ ವಿದಿನ್ 1 year ಒಳಗಿರಬೇಕು. SC ST ಅವ್ರದ್ದು ಲೈಫ್ ಲಾಂಗ್ ಇರ್ತೈತಿ. ನೀವು ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಂಗ್ಲೀಷ್ನಾಗ ಮಾಡ್ಕೋರಿ. ಇಷ್ಟು ಮಾಹಿತಿ ಇರ್ತೈತಿ ರೀ. ಅಪ್ಲಿಕೇಶನ್ ಹಾಕಾಕ್ರಿ, ಕ್ವಾಲಿಫಿಕೇಶನ್ SSLC ಆದ್ರೆ ಸಾಕು. ಮತ್ತು ಏಜ್ ಲಿಮಿಟ್ 18ರಿಂದ 33, SC ST ಅವ್ರಿಗೆ 38, OBC ಅವರಿಗೆ 36. ಓಕೆ, ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಂಗ್ಲೀಷ್ನಾಗ ಇರಬೇಕು. SC ST ಅವರಿಗೆ ಲೈಫ್ ಲಾಂಗ್ ಇರ್ತೈತಿ, ಬಟ್ ಇಂಗ್ಲೀಷ್ನಾಗ ಅಷ್ಟೇ ಇರಬೇಕು. ಆಮೇಲೆ OBC ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಾಗ ಕಂಪಲ್ಸರಿ ವಿದಿನ್ 1 year ಒಳಗಾಗಿನೇ ಇರಬೇಕು. ಓಕೆ, ಇದಿಷ್ಟು ಮಾಹಿತಿ. ಓಕೆ, ಇನ್ನು ನೀವು ಅಪ್ಲಿಕೇಶನ್ ಯಾವ ಝೋನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಬೇಕಾದ್ರೆ ಪ್ರಿಫರೆನ್ಸ್ ಕೊಡಬೇಕು. 11 ಡಿಪಾರ್ಟ್ಮೆಂಟ್ ಅದಾವೆ, ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅವ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಬಟ್ ನೀವು ಯಾವ ಜಾಬ್ಗೆ ಪ್ರಿಫರೆನ್ಸ್ ಫಸ್ಟ್ ಕೊಡಬೇಕು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ.